ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ನೋಡಿ ನಮ್ಮ ಸಾಯಿಷ ಎಷ್ಟು ಆಟ ಆಡ್ತಾ ಇದ್ದಾಳೆ. ಈಗ ನಾವು ಡೆನ್ವರಲ್ಲಿ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ. ನಾವು ವಿಂಟರ್ ಇದೆಲ್ಲ ನೋಡಬೇಕು ಅಂತ ಆಸೆ ಆಯಿತು. ಫಾಲ್ ಕಲರ್ ನೋಡೋಣ ಅಂತ ಬಂದ್ವಿ. ಮರೂನ್ ಬೆಲ್ಸ್ ಅಂತ ಇದೆ, ಕೆನೆಶಾ ಪಾಸ್, ಇವೆಲ್ಲ ಪಕ್ಕದಲ್ಲೇ ಇದೆ. ಡೆನ್ವರ್ಗೆ ಭಾಳ ಹತ್ತಿರ ಇದೆ. ಇನ್ನೂ ಚೆನ್ನಾಗಿ ನಾವು ನೋಡಬೇಕಂದ್ರೆ ಡೆನ್ವರ್ ಹೇಗೆ ಅಂದರೆ, ಈ ಕೊಲರೆಡೋ ಸ್ಟೇಟ್ನ ಎಲ್ಲರೂ ಕಲರ್ಫುಲ್ ಕೊಲರೆಡೋ ಅಂತಾರೆ. ಅಮೇರಿಕಾದ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೇಳ್ತಾರೆ ನಿಜವಾಗ್ಲೂ. ಇದನ್ನು ಅಷ್ಟು ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ಮತ್ತು ನೀವಿಲ್ಲಿ ಒಂದೂವರೆ ಗಂಟೆ ಪ್ರಯಾಣ ಅಷ್ಟೇ. ಅಷ್ಟರೊಳಗಡೆ ನೀವು ರಾಕಿ ಮೌಂಟನ್ ನೋಡ್ಬೋದು. ರಾಯಲ್ ಗಾರ್ಗ್ ಅಂತ ಇದೆ, ಅದಂತೂ ತುಂಬಾ ಚೆನ್ನಾಗಿದೆ. ಅರ್ಕಾನ್ಸಸ್ ನದಿ ಕಣಿವೆನಲ್ಲಿ ಆ ವ್ಯಾಲಿನಲ್ಲಿ ಹೋಗ್ತಾ ಇದ್ದರೆ ಬಲಗಡೆ ಎಲ್ಲ ನಿಮಗೆ ಆ ಬೆಟ್ಟಗಳು, ದೊಡ್ಡ ದೊಡ್ಡ ಮೌಂಟೇನ್ ಕಾಣುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಟ್ರೈನ್ ಒಳಗಡೆ ಅವರು ಸ್ನ್ಯಾಕ್ಸ್ ಎಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ. ಚೆನ್ನಾಗಿರುತ್ತೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ರೆಡ್ ರಾಕ್ ಅಂತೂ ಆ್ಯಂಫಿ ಥಿಯೇಟರು ನೇಚರೇ ಅದನ್ನು ಮಾಡಿದೆ. ಅಲ್ಲಿ ತುಂಬ ಕಾನ್ಸರ್ಟ್ಸ್ ಎಲ್ಲ ನಡೀತಾ ಇರುತ್ತೆ. ನಾವು ಒಂದು ಅಟೆಂಡ್ ಮಾಡಿದ್ವಿ, ಸೂಪರಾಗಿದೆ ಅಲ್ಲಿ. ಆಮೇಲೆ ನೀವು ಸಿಟಿ ಪಾರ್ಕ್ ನೋಡಬೇಕು, ಡೆನ್ವರ್ ಮ್ಯೂಸಿಯಂ ನೋಡಬೇಕು. ಬ್ರೊಕೆನ್ ರಿಡ್ಜ್ ಮತ್ತು ಟೆಲಿರೈಡ್ ಮತ್ತು ವೇಲ್ ಅನ್ನೋದಂತೂ ವಿಂಟರಲ್ಲಿ ನೀವು ನೋಡಿದ್ರೆ ಆ ಸ್ನೋನಲ್ಲಿ ಅದು ನಿಜವಾಗ್ಲೂ ಸ್ವರ್ಗನೇ ಧರೆಗೆ ಇಳಿದಿದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇದೆಲ್ಲ ನಾನು ಒಂದೊಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಪ್ರತಿಯೊಂದು ವಿಡಿಯೋನು ಪ್ರತಿ ದಿವಸ ಒಂದೊಂದು ವಿಡಿಯೋ ಬಿಡ್ತಾ ಇರ್ತೀನಿ. ನೀವು ನೋಡಿ ತುಂಬಾ ನೀವು ಸಂತೋಷ ಪಡ್ತೀರಾ. ಮತ್ತು ಆಸ್ಪಿನ್ನು ಮತ್ತು ಗಾರ್ಡನ್ ಆಫ್ ಗಾಡ್ ಅಂತ ಇದೆ, ಗಾರ್ಡನ್ ಆಫ್ ಗಾಡ್ಸ್, ತುಂಬಾ ಚೆನ್ನಾಗಿದೆ, ನೀವು ನೋಡಬೇಕು. ಆಸ್ಪಿನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫಾಲ್ ಕಲ್ಲರಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಕಲ್ಲರು. ಇಡೀ ಬೆಟ್ಟಕ್ಕೆ ಯೆಲ್ಲೋ ಕಲರ್ ಸ್ಯಾರಿನ ಒದಿಸ್ದಂಗೆ ಇರುತ್ತೆ. ಆ ನೇಚರ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಪೈಕ್ಸ್ ಪೀಕ್ ಮತ್ತು ನೀವು ಇನ್ನೊಂದು ನೋಡಬೇಕು, ಯೂನಿಯನ್ ಸ್ಟೇಷನ್ನು ಡೆನ್ವರಲ್ಲೇ. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ವಿಂಟರ್ ಪಾರ್ಕ್ ವಿಂಟರ್ ಟೈಮ್ನಲ್ಲಿ ಅಂದರೆ ಸ್ನೋ ಬೀಳ್ಬೇಕಾದ್ರೆ ನೋಡಿ ಅಲ್ಲೇ ಹೋಗಿ ನಾವು ಒಂದು ವಾರ ಇದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಾಯ್ ಫ್ರೆಂಡ್ಸ್, ಸಿಗೋಣ.